ನೀನಾಸಂನ ಪ್ರತಿಭೆ, ನೀನಾಸಂನ ಗುರು ಇಕ್ಬಾಲ್ ಅಹ್ಮದ್ ಅಂತ ಇದ್ದಾರೆ. ಅವರು ಶಿಕಾರಿಪುರದಲ್ಲಿ ಗುಡಿ ಎನ್ನುವ ಸಾಂಸ್ಕೃತಿಕ ಸಂಸ್ಥೆಯನ್ನು ನಡೆಸ್ತಾರೆ. ಅವರು ಇಲ್ಲಿ ಟೀಚರ್ ಆಗಿದ್ರು. ಇಲ್ಲಿ ಸ್ಟೂಡೆಂಟು, ಟೀಚರು, ಸುಬ್ಬಣ್ಣ ಅವ್ರಿಗೆ, ಅಕ್ಷರ ಅವ್ರಿಗೆ, ಎಲ್ರಿಗೂ ನಮ್ಗೆಲ್ರಿಗೂ ಆತ್ಮೀಯರು. ಅವರು ಇಲ್ಲಿದ್ದಾಗ ಅವರು ಖಾಲಿ ಇದ್ದಾಗ ಸುಮ್ಮನೆ ಕೂರ್ತಿರ್ಲಿಲ್ಲಂತೆ. ಒಂದು ಮರ ತಗೊಂಡು ಸುಮ್ಮನೆ ಕೆತ್ತುತ್ತಾ ಇರೋರಂತೆ. ಹಾಗೆ ಮಾಡಿರ್ತಕ್ಕಂಥ ಸ್ಕಲ್ಪ್ಚರ್ಸ್ ಇವೆಲ್ಲ. ಸಕ್ಕತ್ತಾಗಿದೆ. ಅದಕ್ಕೆ ಹೇಳೋದು ಎಲ್ರು ಸುಮ್ನೆ ಕೂರ್ಬಾರ್ದು, ಜೀವನದಲ್ಲಿ ಏನಾದ್ರೂ ಒಂದ್ ಮಾಡ್ತಾ ಇರ್ಬೇಕು, ನಮ್ಮಲ್ಲಿರುವಂತ ಕಲೆ ಬರ್ತಾ ಇರುತ್ತೆ ಅಂತ. ಸುಮ್ನೆ ಕೂತ್ರೆ ಟೈಮ್ ವೇಸ್ಟ್. ನೋಡಿ ಅಷ್ಟು ಚೆನ್ನಾಗಿ ಒಂದ್ ರೀತಿಯಾಗಿ ಇವಾಗ ಬಂದ್ರು ಕೂಡ ಅಟ್ರಾಕ್ಟಿವ್ ಪಾಯಿಂಟ್ ಆಗಿ ಏನದು ಅಂತ ನೋಡೋದಕ್ಕೆ ಇದಾಗುತ್ತೆ. ರಂಗಮಂದಿರ ಹೌದು. ಇಲ್ಲಿ ನೋಡಿ, ಇಲ್ಲಿ ತುಂಬಾ ದೊಡ್ಡದಿದೆ. ಇಲ್ಲಿ ಕಾರಂತರು, ಆ ಕಡೆ ಸುಬ್ಬಣ್ಣವರು, ಈ ಕಡೆ ನೀವು ನೋಡಿದರೆ ಕೆ ಹೆಬ್ಬಾರ್ ಅಂತ ನಮ್ಮಲ್ಲಿ ಕನ್ನಡದ ಬಹಳ ಸುಪ್ರಸಿದ್ಧ ಚಿತ್ರಕಲಾವಿದರು.